ರೈತರಿಗೆ ಮಾರಕವಾದ 3 ಕೃಷಿ ಕಾಯ್ದೆಗಳನ್ನು ಕೂಡಲೇ ಕೈಬಿಡುವುದರ ಜೊತೆಗೆ ಜಿಲ್ಲೆಯಲ್ಲಿ ನೀರಾವರಿ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ವಾಸುದೇವ್ ಮೇಟಿ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಕಳೆದರೂ ನೀಡಿದ ಆಶ್ವಾಸನೆಯಂತೆ ರೈತರಿಗೆ ಮಾರಕವಾದಂತಹ 3 ಕೃಷಿ ಕಾಯ್ದೆ ರದ್ದು ಮಾಡಿಲ್ಲ. ದಾವಣಗೆರೆ ಜಿಲ್ಲೆಯಲ್ಲಿ 1 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ವ್ಯವಸಾಯದ ಭೂಮಿ ಇದ್ದು ಇದಕ್ಕೆ 1,59,620 ಮೆಟ್ರಿಕ್ ಟನ್ ಗೊಬ್ಬರ ಬೇಕು. ಆದರೆ ಸರ್ಕಾರ 1 ಎಕರೆಗೆ 1 ಚೀಲ ಮಾತ್ರ ಕೊಡುತ್ತೇವೆ ಎನ್ನುತ್ತಿದೆ. ಆದರೆ ಕನಿಷ್ಠ 1 ಎಕರೆಗೆ 3 ಕ್ವಿಂಟಲ್ ಬೇಕಾಗುತ್ತದೆ. ಆದ್ದರಿಂದ 3 ಕ್ವಿಂಟಲ್ ನೀಡಬೇಕು. ಜಿಲ್ಲಾಧಿಕಾರಿಗಳು ಗೊಬ್ಬರದ ಕೊರತೆ ಇಲ್ಲ ಎಂದು ಸುಳ್ಳು ಹೇಳುವುದನ್ನು ಬಿಟ್ಟು ಸರಿಯಾದ ವ್ಯವಸ್ಥೆ ಮಾಡಬೇಕೆಂದರು. ರೈತರಿಗೆ ಯಾರಾದರೂ ಮೋಸ ಮಾಡುವುದು ಇದ್ದರೆ ಅದು ಸಿದ್ದರಾಮಯ್ಯ ಮತ್ತು ಅವರ ಸರ್ಕಾರವಾಗಿದೆ. ಈ ಬಾರಿ ಗೊಬ್ಬರ ಕೊಡುವಲ್ಲಿ ಹೆಚ್ಚು ಕಮ್ಮಿ ಆದರೆ ರೈತರು ಪ್ರತಿಭಟನೆ ಮಾಡುವುದು ಖಚಿತ. ನೀವೇನಾದರೂ ಒಬ್ಬ ರೈತರಿಗೆ ಲಾಠಿ ಚಾರ್ಜ್ ಮಾಡಿದ್ದೇ ಆದರೆ ಸರ್ಕಾರಕ್ಕೆ ಕಪ್ಪುಪಟ್ಟಿ ಪ್ರದರ್ಶನ ಮಾಡುವುದರ ಜೊತೆಗೆ ಗೆರವು ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಗುಮ್ನೂರು ಬಸವರಾಜ್, ಕೆಂಚಮ್ಮನಹಳ್ಳಿ ಹನುಮಂತಪ್ಪ, ಕಿತ್ತೂರು ಹನುಮಂತಪ್ಪ, ಬೆಳಗೆಲ್ಲಗೆರೆ ಸಂತೋಷ್, ಒಟವನಹಳ್ಳಿ ಸುನಿಲ್, ಕೋಲ್ಗುಂಟೆ ಚಿಂಗಪ್ಪ, ಮಲ್ಲಿಕಾರ್ಜುನ್, ಗುಂಡಪ್ಪ, ಏಕಾಂತಪ್ಪ, ಚಿನ್ನಪ್ಪ, ಮಧು ಇದ್ದರು. ಈ ಕಡ್ಡಾಯ ಅಂತೇಳಿ ಈಗ ರಸಗೊಬ್ಬರ ತೊಂದರೆ ಆದಮೇಲೆ FID ಕಡ್ಡಾಯ ಅಂತೇಳಿ ಈ ಒಂದು ವಾರದಿಂದ ಹೇಳ್ತಾ ಇದ್ದಾರೆ. FIDಗೆ 1 ಎಕರೆಗೆ 1 ಕ್ವಿಂಟಾಲು ಅಥವಾ 1 ಚೀಲ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. 1 ಚೀಲ ಅಂತಂದರೆ ಒಂದು ಎಕರೆಗೆ 1 ಚೀಲ ಮಾತ್ರ ಯೂರಿಯಾ ಮತ್ತು DAP ಅನ್ನು ವಿತರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೇಳಿದರೆ JDಗಳು ಅಲ್ಲಲ್ಲಿ. ಬಟ್ ರಾಜ್ಯ ಸರ್ಕಾರ ಏನು ಹೇಳ್ತದೆ, 1 ಎಕರೆಗೆ 1 ಕ್ವಿಂಟಾಲ್ ಕೊಡ್ತೀವಿ ಅಂತೇಳಿ ಸುಳ್ಳು ಹೇಳ್ತಾ ಇದ್ದಾರೆ ಅವರು. ಇವತ್ತು 1 ಎಕರೆಗೆ ಮಿನಿಮಮ್ 3 ಕ್ವಿಂಟಾಲು ಕಂಪಲ್ಸರಿ ಬೇಕು ಗೊಬ್ಬರ ನಮಗೆ 1 ಎಕರೆಗೆ. ಈ ದಾವಣಗೆರೆ ಜಿಲ್ಲೆಯಲ್ಲಿ ಟೋಟಲ್ 3,29,492 ಹೆಕ್ಟೇರ್ ಉಳುಮೆಗೆ ಯೋಗ್ಯವಾದಂಥ ಭೂಮಿ ಇದೆ. ಇಲ್ಲಿ ನೀರಾವರಿ ಭೂಮಿ. ಇದಕ್ಕೆ 1,59,520 ಮೆಟ್ರಿಕ್ ಟನ್ ಗೊಬ್ಬರ ಬೇಕಾಗ್ತದೆ. 1,59,520 ಮೆಟ್ರಿಕ್ ಟನ್ ಗೊಬ್ಬರ ಬರೀ ದಾವಣಗೆರೆ ಜಿಲ್ಲೆಗೆ ಅಷ್ಟೇ ಬೇಕಾಗ್ತದೆ. ಹೋದ ಸಾರಿ ರಸಗೊಬ್ಬರವನ್ನು ನ್ಯಾನೋ ಮೂಲಕ ನಾವು ಕಂಟ್ರೋಲ್ ಮಾಡ್ತೀವಿ ಅಂತೇಳಿ 1 ವರ್ಷ ನಮ್ಮನ್ನು ಸತಾಯಿಸಿದ್ರು ಸರ್ಕಾರ. ಕೃಷಿ ಮಂತ್ರಿಗೆ ನಾನು ನೇರವಾಗಿ ಭೇಟಿಯಾಗಿ ಕೇಳಿದಾಗ, ಇಲ್ಲ ನ್ಯಾನೋ ಅಂತೇಳಿ ನಾವು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ಈಗ, ಆ ನ್ಯಾನೋನ ಕಂಟ್ರೋಲ್ ಆಗ್ತದೆ 1 ಎಕರೆಗೆ ಇಂತಿಷ್ಟು ಅಂತೇಳಿ ಸಿಂಪಡಣೆ ಮಾಡಿದ್ರು ಅಂತ ಹೇಳಿದ್ರು. ಅದು ಹೋದ ಸಾರಿ ಟೋಟಲಾಗಿ ಇಳುವರಿ ಕಂಪ್ಲೀಟ್ ರಾಜ್ಯ ಮಟ್ಟದಲ್ಲಿ ಇಳುವರಿ ಕಂಪ್ಲೀಟ್ ಫೇಲ್ ಆಯಿತು. ಅದೇ ರೀತಿಯಾಗಿ ಈ ಇಳುವರಿ ಫೇಲ್ ಆದದ್ದು ಒಂದು ಕಡೆ ಬರೀ ಆದ್ರೆ ರೈತರಿಗೆ ಈ ಗೊಂಜಾಳ ರೇಟು ಬರೀ 1700ರಿಂದ 1850 ರೂಪಾಯಿ ಮಾತ್ರ ಖರೀದಿ ಮಾಡಿದರು. APMCಗಳಲ್ಲಿರ್ಬೋದು, ವರ್ತಕರು ಹೊರಗಡೆ ಇರ್ಬೋದು. ಅದಕ್ಕಿಂತ ಪೂರ್ವದ ವರ್ಷದಲ್ಲಿ ಅಂದರೆ 2022-23ರಲ್ಲಿ ಖರೀದಿ ಕೇಂದ್ರಗಳ ಮುಖಾಂತರ ಸರ್ಕಾರ ಖರೀದಿ ಮಾಡಿದಾಗ 2,400 ರೂಪಾಯಿಗೆ ಫಿಕ್ಸ್ ಮಾಡಿದರು. ಅದು ನಮ್ಗೆ ಗೊಂಜಾಳಿಗೆ ಏನಪ್ಪ ಅಂತಂದ್ರೆ ಉತ್ತಮ ಬೆಲೆ ಆಗಿತ್ತು. ಬಟ್ ಈ ಸಾರಿ ಹೈಯೆಸ್ಟ್ ಗೊಂಜಾಳ ಬಂದ್ರೂ ಮಳೆ ಬೆಳೆ ಚೆನ್ನಾಗಾಗಿತ್ತು. ಕಳೆದ ಸಾಲಿನಲ್ಲಿ ಬರೀ 1700-1800ಗೆ ಅಷ್ಟೇ ಸೀಮಿತ ಮಾಡಿ ನಮ್ಮನ್ನು ರೈತರನ್ನೆಲ್ಲ ಲಾಸ್ ಮಾಡಿದರು ಸರ್ಕಾರದವರು. ಇದು ರಾಜ್ಯದಲ್ಲಿ ಏನಪ್ಪ ಅಂತಂದ್ರೆ ಅತ್ಯಂತ ಕಳಪೆ ಸರ್ಕಾರ ಇದು ಸರ್ಕಾರ ಯೋಗ್ಯವಾದಂಥ ಸರ್ಕಾರ ಅಲ್ಲ. 3 ವರ್ಷಗಳ ಕಳೆದರೂ ಕೂಡ ಇವತ್ತಿಗೂ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸ ಮಾಡ್ತಾಯಿಲ್ಲ. ನೀರಾವರಿ ಯೋಜನೆಗಳಾದ ಭದ್ರಾ ಮೇಲ್ದಂಡೆ ಯೋಜನೆದ್ದು 5,350 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಒಳ್ಳೆ ತಗೊಂಡ್ರೂ ಅದರ ಬಗ್ಗೆ ಇವರು ಯಾವುದೇ ಚಕಾರ ಎತ್ತಲಿಲ್ಲ. ನಾವು ಸತತವಾಗಿ ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿಯೂ ಕೂಡ ಒತ್ತಾಯ ಮಾಡಿದ್ದೀನಿ. ಬೆಂಗಳೂರಲ್ಲಿ ಅಧಿವೇಶನದಲ್ಲಿಯೂ ಕೂಡ ನಾವು ಮತ್ತು ದಾವಣಗೆರೆ ಜಿಲ್ಲೆ ಎಲ್ಲ ರೈತರು ಹೋಗಿ ಒತ್ತಾಯ ಮಾಡಿದ್ವಿ. ಅಲ್ಲಿಯೂ ಕೂಡ ನೀರಾವರಿ ಯೋಜನೆಗಳಿಗೆ 1 ರೂಪಾಯಿ ಬಿಡುಗಾಸು ಕೊಟ್ಟಿಲ್ಲ. ಆಲಿಮಟ್ಟಿ ಜಲಾಶಯ ಎತ್ತರ ಮಾಡೋದಕ್ಕೆ ಕೇಂದ್ರ ತಂಡ ಬಂದು ಹೋದರೂ ಕೂಡ ಇವರು ಕೊಡ್ತಕ್ಕಂಥ ಹಣ 40% ಏನು ಕೊಡಬೇಕಾಗಿತ್ತು, ಆ ಹಣ ಒದಗಿಸೋದು ಕಷ್ಟ ಆಗ್ತದಂತ ತಿಳ್ಕೊಂಡು ಮುಖ್ಯಮಂತ್ರಿಗಳು ಆ ಫೈಲ್ ಬಗ್ಗೆ ರಿಯಾಕ್ಷನ್ನೇ ಮಾಡಲಿಲ್ಲ. ಇವತ್ತು ತುಂಗಭದ್ರಾ ಜಲಾಶಯಕ್ಕೂ ಕೂಡ ಬರೀ ಕ್ರಸ್ಟ್ ಗೇಟ್ಗಳು ಕುಂದಿರಿಸ್ತಕ್ಕಂಥದ್ದನ್ನು ಇವತ್ತಿಗೂ ಕೂಡ ಕಂಪ್ಲೀಟ್ ಮಾಡ್ತಾ ಇಲ್ಲ. ಅದು ಕೂಡ ಆ ಭಾಗದ್ದೆಲ್ಲ ತುಂಗಾ ಮತ್ತು ಭದ್ರದ ಯೋಜನೆಯಲ್ಲಿ ಎಲ್ಲ
ನೀರಾವರಿ ಯೋಜನೆಗಳಿಗೂ ಕೂಡ 1 ರೂಪಾಯಿ ಹಣ ಬಿಡುಗಡೆ ಮಾಡಿಲ್ಲ. ಮೊನ್ನೆ ಈ ನಾಗಮೋಹನ್ ದಾಸ್ ಅವರಿಗೆ ನೀರಾವರಿ ಆಯೋಗದ ಅಧ್ಯಕ್ಷರನ್ನಂತೇಳಿ ಕೊಟ್ಟಿದ್ದಾರೆ ಈಗ ಸದ್ಯ. ಅವರು ಸತತವಾಗಿ ನಮ್ಮ ರಾಜ್ಯದ ಸಂಸದರನ್ನು ಮತ್ತು ಸಚಿವರನ್ನು ಕರ್ಕೊಂಡು ಮೊನ್ನೆ ದೆಹಲಿಗೆ ಹೋಗಿದ್ದರು. ನಮ್ಮನ್ನು ಅವರು ರೈತ ಮುಖಂಡರು ಅಂತೇಳಿ ನಮ್ಮನ್ನೊಂದು 2-3 ಜನರನ್ನ ಕರೆದು ಮಾತಾಡಿದರು. ನಾಗಮೋಹನ್ ದಾಸ್ ಅವರು ಹೇಳಿದರು, 15 ವರ್ಷಗಳಿಂದ ಒಂದು ಫೈಲು ಕೂಡ ಇದುವರೆಗೂ, ಇವತ್ತು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಒಂದು ಫೈಲನ್ನ ಚರ್ಚೆಗೆ ತಗೊಂಡೋಗಿಲ್ಲ. ಇದು ಅತ್ಯಂತ ದುರದೃಷ್ಟಕರ ಸಂಗತಿ ಅಂತೇಳಿ ನನಗೆ ಹೇಳಿದರು ನಾಗಮೋಹನ್ ದಾಸ್ ಅವರು. 15 ವರ್ಷದಿಂದ ಇವರು ಯಾವುದೇ ಸರ್ಕಾರ ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, JDSದವರು ಇರಲಿ, 15 ವರ್ಷದಿಂದ ರೈತರಿಗೆ ಸಂಬಂಧಪಟ್ಟಂಥ ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂಥ ಫೈಲನ್ನು ದೆಹಲಿ ಮಟ್ಟಕ್ಕೆ ಚರ್ಚೆಗೆ ಒಯ್ದಿಲ್ಲ ಇದುವರೆಗೂ. ಸ್ವತಃ ನಾಗಮೋಹನ್ ದಾಸ್ ಅವರೇ ಹೇಳಿದ್ದಾರೆ. ಇವತ್ತು ಅವರು ಕೂಡ ಸರ್ಕಾರಕ್ಕೆ ಕರೆದು ವಿನಂತಿ ಮಾಡಿದ್ದಾರೆ, ನೀರಾವರಿ ಯೋಜನೆಗಳನ್ನು ಕಂಪ್ಲೀಟ್ ಮಾಡಬೇಕು, ಇದಕ್ಕೆ ಚರ್ಚೆಗೆ ಬರ್ರಿ ಅಂದ್ರೆ ಇವತ್ತಿಗೂ ಬಂದಿಲ್ಲ. ಮೊನ್ನೆ ಅವರೇ ಇದನ್ನು ನೀವು ಯಾರು ಸ್ಪಂದನೆ ಮಾಡೋಂಗಿಲ್ಲ ಅಂದ್ರೆ ನಾನು ಇದಕ್ಕೆ ರಾಜೀನಾಮೆ ಕೊಡ್ತೀನಿ ಅಂದಾಗ NS ಬೋಸರಾಜ್ ಅವರು, DK ಶಿವಕುಮಾರ್ ಅವರು ಮತ್ತು ಕೆಲವಷ್ಟು ಮಂತ್ರಿ, 2-3 ಜನ ಮಂತ್ರಿಗಳು ಮಾತ್ರ ಮೊನ್ನೆ ದೆಹಲಿಗೆ ಹೋಗಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಬಂದಾರ. ಇವತ್ತಿಗೂ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಮುಖ್ಯಮಂತ್ರಿಗಳು. ರೈತರಿಗೆ ಮೋಸ ಮಾಡ್ತಕ್ಕಂಥವ್ರು ಯಾರನ್ನಿದ್ರೆ ಈ ಸಿದ್ದರಾಮಯ್ಯನ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ.